ನಮಸ್ಕಾರ, ವಾರದ ವಿಚಾರಕ್ಕೆ ಸ್ವಾಗತ. ಕ್ಷಿಪಣಿಗಳು ಮತ್ತು ಜಲಾಂತರ್ಗಾಮಿ ನೌಕೆಗಳಿಂದ ಹಿಡಿದು ಯುದ್ಧ ನೌಕೆಗಳು ಮತ್ತು ಫೈಟರ್ ಜೆಟ್ಗಳವರೆಗೆ ತನ್ನ ರಕ್ಷಣಾ ಆಸ್ತಿಗಳನ್ನು ಆಕರ್ಷಕವಾಗಿ ಹೆಸರಿಸುವ ಸಂಪ್ರದಾಯವನ್ನ ಭಾರತ ಹೊಂದಿದೆ. ಅದು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ಇತಿಹಾಸ ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುತ್ತದೆ. ಹೆಸರುಗಳು ಹೆಚ್ಚಾಗಿ ಪರಂಪರೆ, ಐತಿಹಾಸಿಕ ಅಂಶಗಳು ಮತ್ತು ಪ್ರಾದೇಶಿಕ ಪ್ರಭಾವಗಳಿಂದ ಸ್ಫೂರ್ತಿ ಪಡೆಯುತ್ತವೆ. ಈ ವಿಶಿಷ್ಟ ಅಭ್ಯಾಸವು ಭಾರತದ ಕಾರ್ಯತಂತ್ರದ ಸಾಮರ್ಥ್ಯಗಳನ್ನು ಎತ್ತಿ ತೋರಿಸುವುದರ ಜೊತೆಗೆ ರಾಷ್ಟ್ರೀಯ ಹೆಮ್ಮೆ ಮತ್ತು ಗುರುತನ್ನು ಕೂಡ ಪ್ರತಿಧ್ವನಿಸುತ್ತೆ. ಕ್ಷಿಪಣಿಗಳು, ಪೌರಾಣಿಕತೆ ಮತ್ತು ಶಕ್ತಿ. ಭಾರತದ ಕ್ಷಿಪಣಿಗಳು ಪುರಾಣಗಳಲ್ಲಿ ಬೇರೂರಿರುವ ಹೆಸರುಗಳನ್ನು ಒಳಗೊಂಡಿವೆ ಮತ್ತು ಅಪಾರ ಶಕ್ತಿಯ ಸಂಕೇತವಾಗಿವೆ. ಬ್ರಹ್ಮಾಂಡದ 5 ಅಂಶಗಳ ಪ್ರಾಚೀನ ಭಾರತೀಯ ಪರಿಕಲ್ಪನೆಯನ್ನ ಇಲ್ಲಿ ಬಳಸಲಾಗಿದೆ. ಭೂ ಮೇಲ್ಮೈಯಿಂದ ಮೇಲ್ಮೈಗೆ ಉಪಯೋಗಿಸಲ್ಪಡುವ ಕ್ಷಿಪಣಿಯನ್ನ ಪೃಥ್ವಿ ಅಂತ ಹೆಸರಿಸಲಾಗಿದೆ. ಪೃಥ್ವಿ ಅಂದ್ರೆ ಭೂಮಿ ಅಂತ ಅರ್ಥ. ಆಗಸದಿಂದ ಆಗಸಕ್ಕೆ ಹಾರುವ ಕ್ಷಿಪಣಿಯನ್ನ ಆಕಾಶ್ ಅಂತ ಕರೆಯಲಾಗ್ತಿದೆ. ಜಲಾಂತರ್ಗಾಮಿಯಿಂದ ಉಡಾಯಿಸುವ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಸಾಗರಿಕಾ ಅಂತ ಹೆಸರಿಸಲಾಗಿದೆ. ಹಾಗೆಯೇ ದೀರ್ಘ ಶ್ರೇಣಿಯ ಭೂ ಮೇಲ್ಮೈ ಕ್ಷಿಪಣಿಗೆ ಅಗ್ನಿ ಅನ್ನೋ ಹೆಸರನ್ನ ಇಡಲಾಗಿದೆ. ಇನ್ನು ಪಿನಾಕ ರಾಕೆಟ್ ಲಾಂಚರ್ DRDO ಅಭಿವೃದ್ಧಿಪಡಿಸಿದ ಪ್ರಬಲ ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್. ಇದಂತೂ ಇಡೀ ಪ್ರಪಂಚದ ಗಮನವನ್ನ ಸೆಳೆದಿದೆ. ಇದು ಕೇವಲ 44 ಸೆಕೆಂಡುಗಳಲ್ಲಿ 700 × 500 ಮೀಟರ್ ವಿಸ್ತೀರ್ಣದಲ್ಲಿ 12 ರಾಕೆಟ್ಗಳ ಕ್ಷಿಪ್ರ ಸರಣಿಯನ್ನ ಉಡಾಯಿಸಬಲ್ಲದು. ಮೂಲತಃ ಪಿನಾಕ ಅಂದ್ರೆ ಭಗವಾನ್ ಶಿವನ ಬಿಲ್ಲಿನ ಹೆಸರು. ಇದು ಪ್ರಬಲ ಶಕ್ತಿಯ ಪ್ರತೀಕ. ಯುದ್ಧ ನೌಕೆಗಳು, ಪ್ರಾದೇಶಿಕ ಮತ್ತು ಐತಿಹಾಸಿಕ ಸಂಪರ್ಕ. ಭಾರತೀಯ ನೌಕಾಪಡೆಯು ತನ್ನ ಹಡಗುಗಳು ಮತ್ತು ಜಲಾಂತರ್ಗಾಮಿ ನೌಕೆಗಳನ್ನು ಹೆಸರಿಸಲು ಕೆಲವು ವಿಶಿಷ್ಟ ವಿಧಾನಗಳನ್ನು ಅನುಸರಿಸುತ್ತೆ. ನೌಕಾಪಡೆಯ ನೌಕೆಗಳ ಹೆಸರುಗಳು ಭಾರತೀಯ ನೌಕಾಪಡೆಯನ್ನು ಪ್ರತಿನಿಧಿಸುವ INS ನೊಂದಿಗೆ ಪ್ರಾರಂಭವಾಗ್ತವೆ ಮತ್ತು ವಿಭಿನ್ನ ಹಡಗುಗಳನ್ನು ಹೆಸರಿಸುವ ವಿಭಿನ್ನ ಮಾದರಿಯನ್ನ ಅನುಸರಿಸಿರ್ತವೆ. ಕೆಲವು ಉದಾಹರಣೆಗಳನ್ನ ನೋಡೋಣ. ವಿಧ್ವಂಸಕ ಅಥವಾ ಡಿಸ್ಟ್ರಾಯರ್ಗಳಿಗೆ INS ದೆಹಲಿ, INS ಮೈಸೂರು, INS ಮುಂಬೈ ಮುಂತಾದ ನಗರಗಳ ಹೆಸರನ್ನ ಇಡಲಾಗಿದೆ. ತಲ್ವಾರ್ ವರ್ಗಕ್ಕೆ ಸೇರಿದ ಫ್ರಿಗೇಟ್ಗಳಿಗೆ INS ತಲ್ವಾರ್, INS ತ್ರಿಶೂಲ್ ಮುಂತಾದ ಆಯುಧಗಳ ಹೆಸರನ್ನ ಇಡಲಾಗಿದೆ. ಹಾಗೆಯೇ ಕೆಲವು ಫ್ರಿಗೇಟ್ಗಳಿಗೆ INS ನೀಲಗಿರಿ, INS ವಿಂಧ್ಯಗಿರಿ, INS ಮಹೇಂದ್ರಗಿರಿ ಹೀಗೆ ಪರ್ವತಗಳ ಹೆಸರನ್ನ ಇಡಲಾಗಿದೆ. ಲ್ಯಾಂಡಿಂಗ್ ಕ್ರಾಫ್ಟ್ಗಳಿಗೆ INS ಚೀತಾ, INS ಕೇಸರಿ, INS ಶಾರ್ದೂಲ ಹೀಗೆ ಬಲಶಾಲಿ ಪ್ರಾಣಿಗಳ ಹೆಸರನ್ನ ಇಡಲಾಗಿದೆ. ಕಾರ್ವೆಟ್ಗಳಿಗೆ INS ವೀರ್, INS ಅಜಯ್, INS ಅಭಯ್ ಮುಂತಾದ ಕೆಲವು ವೀರ ಗುಣಗಳನ್ನು ಹೆಸರಿಸಲಾಗಿದೆ. ಹೀಗೆ ಭಾರತೀಯ ನೌಕಾಪಡೆಯ ನೌಕೆಗಳು ತಮ್ಮ ಹೆಸರುಗಳ ಮೂಲಕ ನಮ್ಮ ನೆಲದ ಶೌರ್ಯ ಪರಂಪರೆ, ಐತಿಹಾಸಿಕ ಪ್ರಾಮುಖ್ಯತೆ ಮತ್ತು ಪ್ರಾಕೃತಿಕ ಸೌಂದರ್ಯ ಎಲ್ಲವನ್ನು ಪ್ರತಿನಿಧಿಸ್ತವೆ. ಆ ಹೆಸರುಗಳನ್ನು ಕೇಳುವಾಗಲೇ ರಾಷ್ಟ್ರಾಭಿಮಾನ ಪುಟಿದೇಳುವ ಹಾಗೆ ಇರುತ್ತೆ. ಫೈಟರ್ ಜೆಟ್ಸ್ ರಾಷ್ಟ್ರೀಯ ಹೆಮ್ಮೆ ಮತ್ತು ಶೌರ್ಯದ ಪ್ರತಿಬಿಂಬ. ಫೈಟರ್ ಜೆಟ್ಗಳು ಮತ್ತು ಸ್ವದೇಶಿ ವಿಮಾನಗಳು ರಾಷ್ಟ್ರೀಯ ಹೆಮ್ಮೆ ಮತ್ತು ಶೌರ್ಯತೆಯನ್ನ ಪ್ರತಿಬಿಂಬಿಸ್ತವೆ. ಉದಾಹರಣೆಗೆ ತೇಜಸ್. ಈ ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ಗೆ ಕಾಂತಿ ಅಥವಾ ಪ್ರಕಾಶಮಾನಕ್ಕೆ ತತ್ಸಮಾನವಾದಂತಹ ಸಂಸ್ಕೃತ ಪದವಾದ ತೇಜಸ್ ಅನ್ನೋ ಹೆಸರನ್ನ ಇಡಲಾಗಿದೆ. ಇದು ವೇಗ ಮತ್ತು ನಿಖರತೆಯನ್ನ ಸಂಕೇತಿಸುತ್ತೆ. ರುದ್ರ ಇದು ಧ್ರುವ್ ಹೆಲಿಕಾಪ್ಟರ್ನ ಶಸ್ತ್ರಸಜ್ಜಿತ ಆವೃತ್ತಿ. ವಿನಾಶರೂಪಿ ಎಂಬ ಅರ್ಥದಲ್ಲಿ ಈ ಹೆಸರನ್ನ ಇಡಲಾಗಿದೆ. ಆರ್ಟಿಲರಿ ಮತ್ತು ಟ್ಯಾಂಕ್ಸ್ ಪರಂಪರೆಯ ಪ್ರತೀಕ. ಭಾರತೀಯ ಸೇನೆಯ ವಿವಿಧ ಆರ್ಟಿಲರಿಗಳು ಮತ್ತು ಟ್ಯಾಂಕ್ಗಳು ಕೂಡ ನಮ್ಮ ಪರಂಪರೆಯ ಪ್ರತೀಕವಾದ ವಿಶಿಷ್ಟ ಹೆಸರುಗಳನ್ನು ಹೊಂದಿವೆ. ಉದಾಹರಣೆಗೆ ನೋಡೋದಾದ್ರೆ ಅರ್ಜುನ ಟ್ಯಾಂಕ್. ಮಹಾಭಾರತದ ಮಹಾನ್ ಯೋಧ ಅರ್ಜುನ. ಅರ್ಜುನ ಅಂದ್ರೆ ಪ್ರಕಾಶವಾನವಾದ, ಹೊಳೆಯುವ ಎಂಬ ಅರ್ಥವೂ ಕೂಡ ಇದೆ. ಇದು ಶಕ್ತಿ, ನಿಖರತೆ ಮತ್ತು ಯುದ್ಧದ ಕಲೆಯನ್ನ ಪ್ರತಿಬಿಂಬಿಸುತ್ತೆ. ಧನುಷ್ ಇದು ಸುಧಾರಿತ ಫಿರಂಗಿ ಗನ್. ಸಂಸ್ಕೃತದಲ್ಲಿ ಧನುಷ್ ಅಂದ್ರೆ ಬಿಲ್ಲು ಅಂತ ಅರ್ಥ. ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳೊಂದಿಗೆ ಸಂಪರ್ಕ ಬೆಸೆಯುತ್ತೆ ಈ ಹೆಸರು. ಮೂಲತಃ ನಾವು
ನಮ್ಮದೇ ಆದ 5,000 ವರ್ಷಗಳಷ್ಟು ಹಳೆಯದಾದ ವಿಸ್ಮಯ ಅಭಿವ್ಯಕ್ತಿ ಹೊಂದಿರುವ ಶಾಸ್ತ್ರೀಯ ಭಾಷೆಯನ್ನ ಹೊಂದಿದ್ದೇವೆ. ಇದು ಅನಂತ ಶಬ್ದ ಭಂಡಾರದ ಮೂಲವಾಗಿದೆ. ಇತರ ಯಾವುದೇ ವಿದೇಶಿ ಭಾಷೆಗಳಿಗಿಂತ ಚೆನ್ನಾಗಿ ವಿಷಯಗಳನ್ನು ಸಂಕ್ಷಿಪ್ತತೆ ಮತ್ತು ನಿಖರತೆಯೊಂದಿಗೆ ವ್ಯಕ್ತಪಡಿಸುವ ಸಾಮರ್ಥ್ಯ ಇದಕ್ಕಿದೆ. ಇಂತಹ ಶ್ರೀಮಂತ ಭಾಷೆಯಿಂದ ಭಾರತದ ರಕ್ಷಣಾ ಶಸ್ತ್ರಾಸ್ತ್ರಗಳು ಮತ್ತು ಯುದ್ಧ ನೌಕೆಗಳ ಹೆಸರಿಸುವಿಕೆ ರಾಷ್ಟ್ರದ ಮಿಲಿಟರಿ ಸಂಪ್ರದಾಯದ ವಿಶಿಷ್ಟ ಮತ್ತು ಆಕರ್ಷಕ ಅಂಶವಾಗಿದೆ. ಐತಿಹಾಸಿಕ ಪ್ರಾಮುಖ್ಯತೆ, ಪೌರಾಣಿಕ ಸಾಂಕೇತಿಕತೆ ಮತ್ತು ಕಾರ್ಯತಂತ್ರದ ಪರಿಗಣನೆಗಳಿಂದ ತುಂಬಿದ ಈ ಹೆಸರುಗಳು ರಾಷ್ಟ್ರವು ಹೊಸ ಶಕ್ತಿಯಿಂದ ಜಾಗತಿಕ ಮಿಲಿಟರಿ ಶಕ್ತಿಯಾಗುವೆಡೆಗಿನ ಪ್ರಯಾಣವನ್ನು ಪ್ರತಿಬಿಂಬಿಸ್ತವೆ. ಕೊನೆಯದಾಗಿ, ನಮ್ಮ ರಕ್ಷಣೆಗಾಗಿ, ದೇಶದ ಉಳಿವಿಗಾಗಿ ಹುತಾತ್ಮರಾದ ಅನೇಕಾನೇಕ ಯೋಧರ ಜ್ವಾಜ್ವಲ್ಯಮಾನ ಜೀವನವನ್ನು ಬಿಂಬಿಸುವ ಅಮರ ಜ್ಯೋತಿಯನ್ನು ನೆನಪಿಸಿಕೊಳ್ತಾ ಅವರೆಲ್ಲರಿಗೂ ಒಂದು ನಮನವನ್ನು ಸಲ್ಲಿಸೋಣ. ಜೈ ಹಿಂದ್, ನಮಸ್ಕಾರ.